ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಥರ್ಡ್ ಸೆಮ್ ಬಿ.ಕಾಮ್ ಇಂಗ್ಲೀಷ್ ಗ್ರಾಮರ್ ನೋಡೋಣ. ಇದು ಬಂದು ಒನ್ ಆಫ್ ದಿ ಪಾರ್ಟ್ ಸೆಂಟೆನ್ಸ್ ಆ್ಯಸ್ ಅನ್ ಎರರ್. ಚೂಸ್ ದಿ ಪಾರ್ಟ್ ವಿತ್ ದಿ ಮಿಸ್ಟೇಕ್. ಅಂದರೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಎರರ್ಸ್ ಇರುತ್ತೆ. ಲೈಕ್ ಅಂದರೆ ಸ್ಮಾಲ್ ಗ್ರಾಮೆಟಿಕಲ್ ಮಿಸ್ಟೇಕ್ ಅಂತ ಹೇಳ್ಬೋದು ಇರುತ್ತೆ. ಅದನ್ನ ನೀವು ಸ್ಪಾಟ್ ಮಾಡಿ ಆಪ್ಷನ್ ಚೂಸ್ ಮಾಡಬೇಕಾದ್ರೆ. ಫಾರ್ ಎಕ್ಸಾಂಪಲ್, ಎ ಶಿ ಗೋ ಟು ಸ್ಕೂಲ್, ಬಿ ಎವ್ರಿ ಡೇ, ಸಿ ಬೈ ಬಸ್, ಡಿ ನೋ ಎರರ್. ಸೊ ಇದ್ರಲ್ಲಿ ನಿಮ್ಗೆ ಏನಾದರೂ ಎರರ್ ಇದ್ದರೆ ಎರರ್ ಇದ್ದರೆ ಅದೇ ಆಪ್ಷನ್ ಬರೀತೀರಾ, ಬಟ್ ಕರೆಕ್ಟ್ ಆನ್ಸರ್ ಬರೆಯಲ್ಲ. ಎರರ್ ಏನಿಲ್ಲ ಅಂದರೆ ನೋ ಎರರ್ ಅಂತ ಹಾಕ್ತೀರಾ. ಸೊ ಇದರಲ್ಲಿ ಎರರ್ ಕಾಣಿಸಿತ್ತು. ಶಿ ಗೋಸ್ ಟು ಸ್ಕೂಲ್ ಕರೆಕ್ಟ್ ಇರಬೇಕಾಗಿತ್ತು. ಅವರು ಗೋ ಅಂತ ಕೊಟ್ಟಿದ್ದಾರೆ, ಗೋ ಬದಲು ಗೋಸ್ ಅಂತ ಬರೀಬೇಕಿತ್ತು. ಅದೇ ಆಪ್ಷನ್ ನಾನು ಬರೆದಿರೋದು. ಕರೆಕ್ಟ್ ಆಪ್ಷನ್ ಅಂದರೆ ಇದು ಈ ಥರ ಇರಬೇಕಿತ್ತು, ಗೋಸ್ ಅಂತ ನಾನು ಬರೆದಿದ್ದೀನಿ. ನೀವು ಎಕ್ಸಾಮಲ್ಲಿ ಎ ಅಂತ ಬರೆದ್ಬಿಟ್ಟು ಇದು ರಾಂಗ್ ಇದೆ ಅಂತ ಆಪ್ಷನ್ ಬರೀರಿ, ಏನೂ ಇದು ಮಾಡೋಕ್ಕೆ ಹೋಗ್ಬೇಡಿ. ಲೈಕ್ ಎಕ್ಸಾಂಪಲ್, ಶಿ ಗೋ ಟು ಸ್ಕೂಲ್, ದಟ್ ಈಸ್ ದಿ ಆನ್ಸರ್ ಅಷ್ಟೇ. ಬಟ್ ಇಲ್ಲಿ ಗೋಸ್ ಅಂತ ಬರಬೇಕಿತ್ತು, ಅದು ಎರರ್, ಸ್ಪಾಟ್ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್, ದೇ ವಾಸ್ ಪ್ಲೇಯಿಂಗ್ ಇನ್ ದಿ ಗ್ರೌಂಡ್ ವೆನ್ ಇಟ್ ರೈನ್ಡ್, ನೋ ಎರರ್. ದೇ ವೇರ್ ಪ್ಲೇಯಿಂಗ್ ಅಂತ ಬರೀಬೇಕಿತ್ತು. ಲೈಕ್ ವಾಸ್ ಬಂದಿದೆ, ದೇ ವೇರ್ ಪ್ಲೇಯಿಂಗ್, ಅದಕ್ಕೋಸ್ಕರ ಎರರ್ ಆಗಿರೋದು ಎ ಆಪ್ಷನ್ ಎ, ದೇ ವಾಸ್ ಪ್ಲೇಯಿಂಗ್, ಅದು ರಾಂಗ್ ಇದೆ, ಆಪ್ಷನ್ ಬರೀತೀರ. ಬಟ್ ಕರೆಕ್ಟಾಗಿರಬೇಕಿತ್ತು ದೇ ವೇರ್ ಪ್ಲೇಯಿಂಗ್ ಅಂತ ಇರಬೇಕಿತ್ತು. ನೆಕ್ಸ್ಟ್, ಈಚ್ ಆಫ್ ದಿ ಬಾಯ್ಸ್ ವೇರ್ ಗಿವನ್ ಎ ಪ್ರೈಸ್ ಫಾರ್ ದ ಪರ್ಫಾರ್ಮೆನ್ಸ್, ನೋ ಎರರ್. ಆನ್ಸರ್ ಬಂದು ಬಿ ವೇರ್ ಗಿವನ್ ಎ ಪ್ರೈಸ್, ಅದು ಎರರ್ ಆಗಿದೆ. ಅದರ ಕರೆಕ್ಟ್ ಆಗಬೇಕಾಗಿರೋದು ವಾಸ್ ಗಿವನ್ ಎ ಪ್ರೈಸ್. ಈಚ್ ಆಫ್ ದಿ ಬಾಯ್ಸ್ ವಾಸ್ ಗಿವನ್ ಎ ಪ್ರೈಸ್ ಅಂತ ಬರಬೇಕಿತ್ತು, ಅವ್ರು ವೇರ್ ಅಂತ ಕೊಟ್ಟಿದ್ದಾರೆ, ಅದು ಎರರ್ ಇದೆ. ನೆಕ್ಸ್ಟ್, ನೈದರ್ ದಿ ಸ್ಟೂಡೆಂಟ್ಸ್ ನಾಟ್ ದಿ ಟೀಚರ್ ಹ್ಯಾವ್ ಅರೈವ್ಡ್ ಎಟ್, ನೋ ಎರರ್. ಸಿ ಹ್ಯಾವ್ ಅರೈವ್ಡ್ ಎಟ್, ಹ್ಯಾವ್ ಬದಲು ಆ್ಯಸ್ ಅರೈವ್ಡ್ ಎಟ್ ಬರಬೇಕಾಗತ್ತೆ. ಸಿಯಲ್ಲಿ ನಮಗೆ ಎರರ್ ಇದೆ. ನೈದರ್ ದಿ ಸ್ಟೂಡೆಂಟ್ಸ್ ನಾಟ್ ದಿ ಟೀಚರ್ ಹ್ಯಾಸ್ ಅರೈವ್ಡ್ ಎಟ್ ಅಂತ ಬರಬೇಕಿತ್ತು, ಅವರು ಹ್ಯಾವ್ ಅರೈವ್ಡ್ ಎಟ್ ಅಂತ ಬರ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು, ಐ ಹ್ಯಾವ್ ವಿಸಿಟೆಡ್ ಕಾಶ್ಮೀರ್ ಲಾಸ್ಟ್ ಇಯರ್ ವಿತ್ ಮೈ ಫ್ಯಾಮಿಲಿ, ನೋ ಎರರ್. ಸೊ ಆಪ್ಷನ್ ಬಂದು ಐ ಹ್ಯಾವ್ ವಿಸಿಟೆಡ್, ಇದರಲ್ಲಿ ಎರರ್ ಇದೆ. ಫಸ್ಟ್ ಒನ್ ಎರರ್. ಆನ್ಸರ್ ಬಂದು ಐ ವಿಸಿಟೆಡ್ ಇರಬೇಕಿತ್ತು, ಅವ್ರು ಐ ಹ್ಯಾವ್ ವಿಸಿಟೆಡ್. ಲೈಕ್ ನಾನು ಆಲ್ರೆಡಿ ವಿಸಿಟ್ ಮಾಡಿದ್ದೀನಿ, ನಾನು ವಿಸಿಟ್ ಮಾಡಿದ್ದೀನಿ, ಈಗ ಹೇಳ್ತಾ ಇದ್ದೀನಿ ಐ ವಿಸಿಟೆಡ್. ಹ್ಯಾವ್ ವಿಸಿಟೆಡ್ ಅಂದರೆ ಅವಾಗ ಫಾಸ್ಟ್ ಆಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಐ ಹ್ಯಾವ್ ವಿಸಿಟೆಡ್ ಅಂತ ಹೇಳಬೇಕಾಗತ್ತೆ. ಈ ಥರ ನೀವು ಎರರ್ಸ್ನ ಸ್ಪಾಟ್ ಮಾಡಬೇಕು. ಎಕ್ಸಾಂಪಲ್ ಈಗ ನಾನು ನಿಮ್ಗೆ ಹೇಳೋಕ್ಕೋಸ್ಕರ ಬ್ರ್ಯಾಕೆಟಲ್ಲಿ ಬರ್ದಿದ್ದೀನಿ, ನೀವು ಎಕ್ಸಾಂಪಲ್ ಯಾವುದು ಮಿಸ್ಟೇಕ್ ಇದೆ ಅದನ್ನ ಈಗ ನೋಡಿ, ಹ್ಯಾವ್ ವಿಸಿಟೆಡ್ ಅದು ರಾಂಗ್ ಇದೆ ಅಷ್ಟೇ, ಅದನ್ನ ಮಾತ್ರ ಬರೀರಿ. ಎಕ್ಸ್ಪ್ಲನೇಷನ್ ಎಲ್ಲ ಬರೆಯೋಕ್ಕೆ ಹೋಗ್ಬಿಡಿ, ಆಪ್ಷನ್ ಚೂಸ್ ಮಾಡಿ ಅಷ್ಟೇ. ಸೊ ಇದು ನಿಮ್ಮದು ಇನ್ನೂ ಒಂದು ಗ್ರಾಮೆಟಿಕಲ್ ಪಾರ್ಟ್ ಆಗಿರುತ್ತೆ. ಥ್ಯಾಂಕ್ ಯು.